ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಡಿಜಿಟಲ್ ಇಂಡಿಯಾ ಎಂಬ ಆಕರ್ಷಕ ಯೋಜನೆಯಡಿ ದೇಶದ ಜನರನ್ನ ನಗದು ರಹಿತ ವಹಿವಾಟಿನತ್ತ ಸೆಳೆದು ಇದೀಗ ಆ ಜನಪ್ರಿಯತೆಯನ್ನೇ ಬಂಡವಾಳವಾಗಿಸಿಕೊಂಡು ಜನಸಾಮಾನ್ಯರ ಸುಲಿಗೆಗೆ ಮುಂದಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ನೋಟು ಅಮಾನ್ಯೀಕರಣದಂತಹ ಕಠಿಣ ನಿರ್ಧಾರಗಳ ಮೂಲಕ ಜನರನ್ನ ಬಲವಂತವಾಗಿ ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ದೂಡಿದ ಸರ್ಕಾರ ಆರಂಭದಲ್ಲಿ ಯುಪಿಐ ವ್ಯವಸ್ಥೆಯು ಸಂಪೂರ್ಣ ಉಚಿತ ಅನ್ನೋ ಭ್ರಮೆ ಹುಟ್ಟಿಸಿತ್ತು. ಆದರೆ ಆ ಉಚಿತ ದಿನಗಳಿಗೆ ಇದೀಗ ಅಧಿಕೃತವಾಗಿ ತೆರೆ ಬಿದ್ದಿದ್ದು ಮೈ ಮರೆತಿದ್ದ ಜನರ ಕಿಸೆಗೆ ಕತ್ತರಿ ಹಾಕುವ ಕೇಂದ್ರ ಸರ್ಕಾರದ ಗುಪ್ತ ಅಜೆಂಡಾ ಬಯಲಾಗಿದೆ. ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಹಾಗೂ ಕೇಂದ್ರ ಹಣಕಾಸು ಇಲಾಖೆಯ ಬೆಂಬಲದೊಂದಿಗೆ ಜಾರಿಗೆ ತಂದಿರುವ ಹೊಸ ನಿಯಮ ಸರ್ಕಾರದ ಕಾರ್ಪೊರೇಟ್ ಪರ ನೀತಿಯನ್ನ ಸ್ಪಷ್ಟಪಡಿಸುತ್ತೆ. ಆನ್ಲೈನ್ ವ್ಯಾಲೆಟ್ ಅಥವಾ ಕಾರ್ಡ್ನಂತಹ ಪ್ರೀಪೇಯ್ಡ್ ಪೇಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಬಳಸಿ ವ್ಯಾಪಾರಿಗಳಿಗೆ ಮಾಡುವ 2,000 ರೂಪಾಯಿಗಿಂತ ಮೇಲ್ಪಟ್ಟ ಯುಪಿಐ ವಹಿವಾಟುಗಳ ಮೇಲೆ ಶೇಕಡಾ 1.1% ಇಂಟರ್ಚೇಂಜ್ ಶುಲ್ಕ ವಿಧಿಸಲು ಆದೇಶಿಸಲಾಗಿದೆ. ಮೇಲ್ನೋಟಕ್ಕೆ ಇದು ಕೇವಲ ವ್ಯಾಪಾರಿಗಳ ಮೇಲಿನ ಶುಲ್ಕದಂತೆ ಬಿಂಬಿತವಾದರೂ ಇದು ಸಂಪೂರ್ಣ ಡಿಜಿಟಲ್ ವ್ಯವಸ್ಥೆಯನ್ನ ವಾಣಿಜ್ಯೀಕರಣಗೊಳಿಸುವ ಹಾಗೂ ಬ್ಯಾಂಕುಗಳು ಮತ್ತು ಪೇಮೆಂಟ್ ಆ್ಯಪ್ಗಳಿಗೆ ಲಾಭ ಮಾಡಿಕೊಡುವ ಸರ್ಕಾರದ ವ್ಯವಸ್ಥಿತ ಹುನ್ನಾರ. ಸರ್ಕಾರದ ಈ ನಿರ್ಧಾರದ ನೇರ ಮತ್ತು ಗಂಭೀರ ಪರಿಣಾಮ ಬೀಳಲಿರುವುದು ಮಧ್ಯಮ ವರ್ಗ ಮತ್ತು ಬಡ ಗ್ರಾಹಕರ ಮೇಲೆಯೇ ಹೊರತು ಬೇರಾರ ಮೇಲೂ ಅಲ್ಲ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಸಣ್ಣ ವ್ಯಾಪಾರಿಗಳು ಅತ್ಯಂತ ಕಡಿಮೆ ಲಾಭಾಂಶದಲ್ಲಿ ವಹಿವಾಟು ನಡೆಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ 2,000 ರೂಪಾಯಿ ಮೇಲ್ಪಟ್ಟ ವಹಿವಾಟಿಗೆ ಶೇಕಡಾ 1.1% ಹೆಚ್ಚುವರಿ ಶುಲ್ಕ ಪಾವತಿಸಬೇಕಾಗಿ ಬಂದರೆ ಆ ಹೊರೆಯನ್ನ ವ್ಯಾಪಾರಿಗಳು ಖಂಡಿತವಾಗ್ಲೂ ಗ್ರಾಹಕರ ತಲೆಗೆ ಕಟ್ತಾರೆ. ದಿನಸಿ ಸಾಮಗ್ರಿಗಳು, ಬಟ್ಟೆ, ಔಷಧಿ ಸೇರಿದ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ರೂಪದಲ್ಲಿ ಡಿಜಿಟಲ್ ತೆರಿಗೆಯನ್ನ ಜನಸಾಮಾನ್ಯರೇ ಭರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಡಿಜಿಟಲ್ ಪಾವತಿಯನ್ನ ಸಾರ್ವಜನಿಕ ಸೇವೆ ಎಂದು ಜಗತ್ತಿನ ಎದುರು ಬೆನ್ನು ತಟ್ಟಿಕೊಂಡಿದ್ದ ನರೇಂದ್ರ ಮೋದಿ ಸರ್ಕಾರದ ದ್ವಂದ್ವ ನೀತಿ ಇಲ್ಲಿ ಜಗಜ್ಜಾಹೀರಾಗಿದೆ ಅನ್ನುವಂತಹ ಟೀಕೆ ಟಿಪ್ಪಣಿ ವ್ಯಕ್ತವಾಗ್ತಾ ಇದೆ. ಡಿಜಿಟಲ್ ಮೂಲಸೌಕರ್ಯ ನಿರ್ವಹಣೆಯ ನೆಪ ಒಡ್ಡಿ ಶುಲ್ಕ ವಿಧಿಸ್ತಾ ಇರೋದು ವಿಪರ್ಯಾಸ. ದೇಶದ ತೆರಿಗೆದಾರರ ಹಣದಲ್ಲೇ ರೂಪಿತವಾದ ಯುಪಿಐ ತಂತ್ರಜ್ಞಾನ ಬಳಸಲು ಮತ್ತೆ ಅದೇ ತೆರಿಗೆದಾರರ ಮೇಲೆ ಶುಲ್ಕದ ಬರೆ ಎಳೆಯುವುದು ಯಾವ ನ್ಯಾಯ? ಇದು ಕೇವಲ ವಾಲೆಟ್ ವಹಿವಾಟುಗಳಿಗೆ ಮಾತ್ರ ಸೀಮಿತ. ಬ್ಯಾಂಕ್ ಖಾತೆಗಳ ನಡುವಿನ ವಹಿವಾಟಿಗೆ ಉಚಿತ ಎಂದು ಸರ್ಕಾರ ಸಬೂಬು ಹೇಳ್ತಾ ಇದ್ರು, ಮುಂಬರುವ ದಿನಗಳಲ್ಲಿ ಎಲ್ಲ ಡಿಜಿಟಲ್ ವಹಿವಾಟುಗಳಿಗೆ ಶುಲ್ಕ ವಿಧಿಸುವ ಮೊದಲ ಹೆಜ್ಜೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜಿಎಸ್ಟಿ ಮತ್ತು ಕೋವಿಡ್ ಮಹಾಮಾರಿಯ ಆಘಾತದಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೆ ಸರ್ಕಾರದ ಈ ನಿರ್ಧಾರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ವ್ಯಾಪಾರದಲ್ಲಿ ನಷ್ಟವಾದರೂ ಚಿಂತೆ ಇಲ್ಲ ಎಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಪಾರದರ್ಶಕ ವಹಿವಾಟು ನಡೆಸ್ತಾ ಇದ್ದ ಈ ವರ್ಗ ಈಗ ಶುಲ್ಕದ ಭಯದಿಂದ ಮತ್ತೆ ನಗದು ವಹಿವಾಟಿನತ್ತ ಮುಖ ಮಾಡೋ ಅಪಾಯ ಇದೆ. ಇದು ಕಪ್ಪು ಹಣ ನಿಯಂತ್ರಣದ ಬಗ್ಗೆ ಭಾಷಣ ಬಿಗಿಯೋ ಸರ್ಕಾರದ ಮೂಲ ಉದ್ದೇಶವನ್ನ ಬುಡಮೇಲು ಮಾಡುವಂತಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಹೇಳಿದೆ? ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಮೂಲಕ ಮಾಡುವ ವಹಿವಾಟುಗಳು ಉಚಿತವಾಗಿಯೇ ಮುಂದುವರಿಯಲಿದ್ದು ಗ್ರಾಹಕರಿಗೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಗ್ರಾಹಕರು ಮತ್ತು ಬಹುತೇಕ ವ್ಯಾಪಾರಿಗಳಿಗೆ ಯುಪಿಐ ವಹಿವಾಟುಗಳು ಸಂಪೂರ್ಣ ಉಚಿತವಾಗಿರುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ, ಪರ್ಸನ್ ಟು ಪರ್ಸನ್ ನಡೆಯುವ ಹಣ ವರ್ಗಾವಣೆಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಆದರೆ ಭವಿಷ್ಯದಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಮೊತ್ತದ ಕೆಲವು ನಿರ್ದಿಷ್ಟ ವ್ಯಾಪಾರ ವಹಿವಾಟುಗಳಿಗೆ ಮಾತ್ರ ಅತ್ಯಲ್ಪ ಶುಲ್ಕ ವಿಧಿಸೋ ಸಾಧ್ಯತೆ ಇದೆ. ಈ ಶುಲ್ಕ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳ ಮೇಲಿನ ಶುಲ್ಕಕ್ಕಿಂತ ಬಹಳ ಕಡಿಮೆ ಇರಲಿದೆ ಅನ್ನುವಂತಹ ಅಭಯವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಹೌದು, ದೇಶದಲ್ಲಿ ಮೊಬೈಲ್ ಪಾವತಿಗಳ ಮೇಲಿನ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದರೆ MDR ಅಥವಾ ವ್ಯಾಪಾರಿ ರೇಟ್ ರದ್ದುಗೊಳಿಸುವುದು ಡಿಜಿಟಲ್ ತಂತ್ರಜ್ಞಾನದ ಆರಂಭಿಕ ಹಂತದಲ್ಲಿ ಅಗತ್ಯವಾಗಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತೆರಿಗೆ ಮತ್ತು ಇತರ ಕಾಯ್ದೆಗಳ ವಿಧೇಯಕ 2026 ಅಂಗೀಕರಿಸಿದ್ದು
ಪಾವತಿ ಮತ್ತು ಇತ್ಯರ್ಥ ವ್ಯವಸ್ಥೆಗಳ ಕಾಯ್ದೆಯ ಸೆಕ್ಷನ್ 10A ತಿದ್ದುಪಡಿ ತಂದಿದೆ. ಈ ಹಿಂದೆ ಭೀಮ್, UPI ಮತ್ತು ರೂಪೇ ಪಾವತಿಗಳ ಮೇಲೆ ಯಾವುದೇ ಶುಲ್ಕ ವಿಧಿಸುವುದನ್ನು ಈ ಕಾಯ್ದೆ ಸಂಪೂರ್ಣವಾಗಿ ತಡೆದಿತ್ತು. ಆದರೆ ಪ್ರಸ್ತುತ ತಿದ್ದುಪಡಿ ಭವಿಷ್ಯದಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಶುಲ್ಕ ವಿಧಿಸಲು ಅವಕಾಶ ಮಾಡಿಕೊಡುವ ಬಾಗಿಲನ್ನು ತೆರೆದಿದೆ. ಸದ್ಯ ಯಾವುದೇ ಶುಲ್ಕ ಹೇರದೇ ಇದ್ರೂ ಶುಲ್ಕ ವಿಧಿಸುವ ಹಾದಿ ಸುಗಮವಾಗಿರುವುದು ಕಳವಳಕಾರಿ ವಿಷಯ. ಇಂದು UPI ದೇಶದ ಜನರ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿದೆ. 2025-26 ಸಾಲಿನಲ್ಲಿ UPI ಮುಖಾಂತರ ಸುಮಾರು 24,000 ಕೋಟಿಗೂ ಅಧಿಕ ವಹಿವಾಟು ನಡೆದಿದೆ. ಇದರ ಮೌಲ್ಯ ಸುಮಾರು 314 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ದೇಶದ 85% ಡಿಜಿಟಲ್ ಚಿಲ್ಲರೆ ಪಾವತಿಗಳು UPI ಮೂಲಕವೇ ನಡೀತಾ ಇದೆ. UPI ವ್ಯವಸ್ಥೆಯಲ್ಲಿ ನಡೆಯುವ 86% ವ್ಯಾಪಾರಿ ಪಾವತಿಗಳು 500 ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ್ದು. ಅಂದರೆ ತರಕಾರಿ ಮಾರಾಟಗಾರರು, ಆಟೋ ಚಾಲಕರು, ಸಣ್ಣ ಕಿರಾಣಿ ಅಂಗಡಿಯವರು ಈ ವ್ಯವಸ್ಥೆಯನ್ನು ಹೆಚ್ಚಾಗಿ ನೆಚ್ಚಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ UPI ಮೇಲೆ ಶುಲ್ಕ ವಿಧಿಸುವುದು ಅಂದರೆ ಅದು ಕೇವಲ ವಾಣಿಜ್ಯ ವ್ಯವಹಾರದ ಮೇಲಿನ ತೆರಿಗೆಯಾಗದೆ ದೇಶದ ಅತ್ಯಂತ ಬಡ ಮತ್ತು ಸಣ್ಣ ಮಟ್ಟದ ವಹಿವಾಟುದಾರರ ಮೇಲೆ ಸುಂಕ ಹೇರುವ ನೀತಿಯಾಗಿದೆ. ರಿಸರ್ವ್ ಬ್ಯಾಂಕ್ ಕೇವಲ ನೋಟುಗಳನ್ನು ಮುದ್ರಿಸುವುದಕ್ಕೆ ವರ್ಷಕ್ಕೆ 5,000ದಿಂದ 6,400 ಕೋಟಿ ರೂಪಾಯಿ ವೆಚ್ಚ ಮಾಡುತ್ತೆ. ನಗದು ಸಂಗ್ರಹಣೆ ಮತ್ತು ಸಾಗಾಣಿಕೆ ವೆಚ್ಚಗಳನ್ನು ಸೇರಿಸಿದ್ರೆ ಇದು ಇನ್ನು ಮುಂದೆ ಹೆಚ್ಚಾಗುತ್ತೆ. UPI ಬಳಕೆಯಿಂದಾಗಿ ಕಾಗದದ ನೋಟುಗಳ ಮುದ್ರಣ ಮತ್ತು ನಿರ್ವಹಣೆಯ ವೆಚ್ಚ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಇನ್ನೊಂದು ಕಡೆ ಬ್ಯಾಂಕ್ ಶಾಖೆಯ ಕೌಂಟರ್ನಲ್ಲಿ ನಡೆಯುವ ಒಂದು ವಹಿವಾಟಿಗೆ 40ರಿಂದ 50 ರೂಪಾಯಿ ವೆಚ್ಚವಾದರೆ ATM ವಹಿವಾಟಿಗೆ ಕನಿಷ್ಠ 19 ರೂಪಾಯಿ ವೆಚ್ಚವಾಗುತ್ತೆ. ಆದರೆ UPI ವಹಿವಾಟಿನ ವೆಚ್ಚ ಇದಕ್ಕಿಂತ ತೀರಾ ಕಡಿಮೆ. ಜೊತೆಗೆ ಹಣ ಜನರ ಕಿಸೆಯಲ್ಲಿ ನಗದಾಗಿ ಉಳಿಯೋ ಬದಲು ಬ್ಯಾಂಕ್ ಖಾತೆಗಳಲ್ಲೇ ಉಳಿಯೋದ್ರಿಂದ ಬ್ಯಾಂಕ್ಗಳಿಗೆ ಕಡಿಮೆ ವೆಚ್ಚದ ಠೇವಣಿ ಸಿಗತ್ತೆ. ಆದ್ದರಿಂದ ನಗದು ರಹಿತ ವ್ಯವಸ್ಥೆಯಿಂದ ಸರ್ಕಾರ ಮತ್ತು ಬ್ಯಾಂಕುಗಳಿಗೆ ಕೋಟ್ಯಾಂತರ ರೂಪಾಯಿ ಉಳಿತಾಯವಾಗ್ತಿರುವಾಗ ವ್ಯಾಪಾರಿಗಳು ಅಥವಾ ಗ್ರಾಹಕರಿಂದ MDR ವಸೂಲಿ ಮಾಡುವುದು ಸರಿಯಲ್ಲ. ನಗದು ನಿರ್ವಹಣೆಯಲ್ಲಿ ತನಗೆ ಉಳಿತಾಯವಾಗ್ತಿರುವ ಕೋಟ್ಯಾಂತರ ರೂಪಾಯಿಗಳ ಸಣ್ಣ ಭಾಗವನ್ನು ಸರ್ಕಾರ ಈ ಡಿಜಿಟಲ್ ವ್ಯವಸ್ಥೆಯನ್ನು ನಡೆಸುವ ಸಂಸ್ಥೆಗಳಿಗೆ ಅನುದಾನವಾಗಿ ನೀಡಬೇಕಾಗುತ್ತೆ. ಆದರೆ ಇದು ಸಬ್ಸಿಡಿ ಅಲ್ಲ. ದೇಶದ ಮಾರುಕಟ್ಟೆ ಬೆಲೆಯ ವಿಷಯದಲ್ಲಿ ಅತ್ಯಂತ ಸೂಕ್ಷ್ಮ. ಡಿಜಿಟಲ್ ಪಾವತಿ 1 ರೂಪಾಯಿಗೆ ಹೆಚ್ಚುವರಿ ವೆಚ್ಚವಾದರೂ ಜನ ಮತ್ತೆ ನಗದು ವ್ಯವಹಾರಕ್ಕೆ ಮರಳುತ್ತಾರೆ. ವ್ಯಾಪಾರಿಗಳ ಮೇಲೆ ಶೇಕಡಾ 0.3% ಶುಲ್ಕ ವಿಧಿಸಿದ್ರು ಅದು ದೇಶದ ಚಿಲ್ಲರೆ ಮಾರುಕಟ್ಟೆಗಿಂತ ಕೋಟ್ಯಾಂತರ ರೂಪಾಯಿಗಳನ್ನು ಹೊರಗಿಳಿಯುತ್ತೆ. ಕೇವಲ ಬೃಹತ್ ವ್ಯಾಪಾರಿಗಳಿಗೆ ಮಾತ್ರ ಶುಲ್ಕ ವಿಧಿಸ್ತೇವೆ ಅಂದರೂ ಕಾಲಕ್ರಮೇಣ ಆ ಮಿತಿಗಳು ಸಡಿಲಗೊಂಡು ಸಣ್ಣ ವ್ಯಾಪಾರಿಗಳಿಗೂ ವಿಸ್ತರಣೆಯಾಗುವ ಅಪಾಯ ಇದೆ. ಡಿಜಿಟಲ್ ಪಾವತಿಯನ್ನ ಸಂಪೂರ್ಣ ಉಚಿತ, ತಕ್ಷಣದ ಮತ್ತು ಸಾರ್ವತ್ರಿಕವಾಗಿ ಮಾಡಿದ ಏಕೈಕ ದೇಶ ಭಾರತ. ಡಿಜಿಟಲ್ ಪಾವತಿ ನಗದಿಗಿಂತ ಎಂದಿಗೂ ದುಬಾರಿಯಾಗುವುದಿಲ್ಲ ಅನ್ನೋ ಸರಳ ನಂಬಿಕೆಯ ಮೇಲೆ ಈ ಯಶಸ್ಸು ನಿಂತಿದೆ. UPIನ ಉಚಿತವಾಗಿ ಉಳಿಸಿ ಅದರಿಂದ ಸರ್ಕಾರಕ್ಕಾಗುವ ನೈಜ ಉಳಿತಾಯದಿಂದಲೇ ಅದಕ್ಕೆ ಅನುದಾನ ನೀಡುವುದು ನಿಜವಾದ ಡಿಜಿಟಲ್ ಇಂಡಿಯಾದ ಹಾದಿಯಾಗಿದೆ.